ಪತ್ತಲ್ ನೋಡಿ ಈ ಥರ ರೆಡಿಯಾಗಿದೆ. ಈ ಕಲರಲ್ಲಿ ಇರಬೇಕು. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನೂ ನನ್ನ ಈ ಪುಟ್ಟ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಬೆಳ್ತಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಇದು ರೇಷನ್ ಅಕ್ಕಿನೇ. ಇದು ಒಂದು 100 ಗ್ರಾಮ್ ಅಷ್ಟು ಕುಸ್ಲಿಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ ಈ ಥರ ಸಿಗುತ್ತೆ ನಿಮಗೆಲ್ಲ ಅಂಗಡಿಗಳಲ್ಲೂ. ಎರಡು ಒಟ್ಟಿಗೆ ಹಾಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಚೆನ್ನಾಗಾಗುತ್ತೆ ಪತ್ತಲ್ ಮಾಡಲಿಕ್ಕೆ. ವಾಶ್ ಮಾಡಿಕೊಂಡು ಬಿಸಿನೀರು ಹಾಕಿ ನೆನೆಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಅಂತ ಒಂದು 6 ಅವರ್ ನೆನೆಸ್ಕೊಂಡ್ರೆ ಆಯಿತು. ನೆನಪಲ್ಲಿರಲಿ, ತಣ್ಣೀರೆಲ್ಲ ಬಿಸಿನೀರು ಹಾಕ್ಕೊಳ್ಬೇಕು, ಆವಾಗ ಪತ್ತಲ್ ತುಂಬ ಸಾಫ್ಟಾಗಿ ಬರುತ್ತೆ. ಪತ್ತಲ್ ಮಾಡೋದಕ್ಕೆ ಅಕ್ಕಿ ನೆನೆಸಿದ್ದೀವಲ್ಲ, ಚೆನ್ನಾಗಿ ನೆನ್ಕೊಂಡಿದ್ದೀವಿ. 6 ಅವರ್ ನೆನೆಯಕ್ಕೆ ಹಾಕಿದ್ವಿ. ನೋಡಿ ಈ ಥರ ಕಟ್ಟಾಗಬೇಕು, ಅಷ್ಟು ಚೆನ್ನಾಗಿ ನೆನೆಯಬೇಕು. ಇವಾಗ ಇದನ್ನು ಸ್ವಲ್ಪ ಸಣ್ಣ ತರಿಯಾಗಿ ರುಬ್ಕೊಳ್ಳೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. 1 ಚಮಚ ಸೋಂಪು ಕಾಳನ್ನು ಹಾಕ್ಕೊಳ್ಳೋಣ. ನೀವು ಸೋಂಪು ಕಾಳು ಇಲ್ಲಾಂದರೆ ಜೀರಿಗೆ ಆದರೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ನೆನೆಸಿಟ್ಟ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಕಪ್ಪಷ್ಟು ಹಾಕ್ಕೊಳ್ಳೋಣ. ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನೋಡಿ ಸಣ್ಣ ತರಿಯಾಗಿ ಕಾಣಿಸ್ತಾ ಇದೆ ನಿಮಗೆ. ಈ ಥರ ರುಬ್ಕೋಬೇಕು. ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಮತ್ತೆ ನೀಟಾಗಿ ಕಲಿಸ್ಕೊಳ್ಬೇಕಲ್ಲ. ಪತ್ತಲ್ ಕಲಿಸ್ಕೊಳ್ಳೋಕ್ಕೆ ಈ ಥರ ಪೌಡ್ರನ್ನು ತೊಗೊಂಡಿದ್ದೀನಿ. ನಿಮಗೆ ಸಿಗುತ್ತೆ ಇದು ಎಲ್ಲ ಅಂಗಡಿಗಳಲ್ಲೂ. ಪುಟ್ಟು ನೈಸ್ ಪೌಡ್ರಲ್ಲೂ ಮಾಡ್ಕೋಬೋದು, ಅಕ್ಕಿ ಹಿಟ್ಟು ನೈಸ್ ಆಗಿರುವಂಥದ್ರಲ್ಲೂ ಹಾಕ್ಕೊಂಡು ಮಾಡ್ಕೋಬೋದು. ಮನೇಲಿರೋ ಯಾವುದೇ ಅಕ್ಕಿ ಪೌಡ್ರ್ ಬಳಸಿ ನೀವು ಮಾಡ್ಕೋಬೋದು. ಊರ ಕಡೆ ಎಲ್ಲಾದರೆ ಪತ್ತಲ್ ಪೌಡ್ರ್ ಅಂತಲೇ ಸಿಗುತ್ತೆ ನಿಮಗೆ. ಅದನ್ನು ನೀವು ಬೇಕಾದರೆ ಆನ್ಲೈನಲ್ಲೂ ಸಿಗುತ್ತೆ, ತೊಗೋಬೋದು ನೀವು. ನಾನು ಅಕ್ಕಿ ತೊಗೊಂಡಿರೋ ಕಪ್ಪಲ್ಲೇ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ತೀರ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಅದು ಪತ್ತಲ್ ಗಟ್ಟಿಯಾಗೋಗುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಪತ್ತಲ್ ತಟ್ಕೊಳ್ಳಿಕ್ಕೆ ತೆಳ್ಳಗಿರುವ ಪ್ಲಾಸ್ಟಿಕ್ ಕವರ್ ಯಾವುದಾದ್ರೂ ಆಗುತ್ತೆ, ಬಾಳೆ ಎಲೆಯಲ್ಲಿ ತಟ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನೋಡಿ ಈ ಥರ ಒಂದ್ಸರಿ ಕೈಯಲ್ಲಿ ತಟ್ಟಿ ನೋಡಿ. ನಿಮಗೆ ಈ ಆಕಾರದಲ್ಲಿ ಬರುತ್ತೆ ಅಂದರೆ ಕರೆಕ್ಟಾದ ಅಳತೆ ಅಂತ ಅರ್ಥ. ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಪತ್ತಲ್ ಫ್ರೈ ಮಾಡ್ಕೊಳ್ಳೋಕ್ಕೆ. ಪತ್ತಲ್ ತಟ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಬಾಳೆ ಎಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ನೀಟಾಗಿ ಸವರ್ಕೊಳ್ಬೇಕು. ಇಲ್ಲ ಈ ಥರ ಕವರ್ ಆದರೂ ತೊಗೊಂಡು ಮಾಡ್ಬೋದು. ನಾನ್ ವೆಜ್ ತಿನ್ನೋದವರು ಪನ್ನೀರ್ ಕರಿ ಇಲ್ಲ ಮಶ್ರೂಮ್ ಕೂರ್ಮಾ ಈ ಥರದ್ರ ಜೊತೆ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ಥರ ಉಂಡೆ ತೊಗೊಂಡು ಈ ಥರ ಇಲ್ಲಿ ಅಂಗೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ಭಾಗದಲ್ಲಿ ತೀರ ತೆಳ್ಳಗೇನೂ ಅಲ್ಲ, ಸ್ವಲ್ಪ ದಪ್ಪ ಇರಲಿ. ಈ ಹದದಲ್ಲಿ ಇರಬೇಕು. ನೀವು ನೋಡ್ತಾ ಇರ್ಬೋದು, ಈ ಥಿಕ್ನೆಸ್ಸಲ್ಲಿರಲಿ, ತೀರ ತೆಳ್ಳಗಿರಬಾರ್ದು. ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಈ ಥರ ಒಂದು ಸಮವಾಗಿರುವಂಥ ಪಾತ್ರೆ ತಗೊಳ್ಳಿ. ನೀವು ಇಷ್ಟು ದಪ್ಪ ಉಂಡೆ ತಗೊಂಡು ಕೈಯಲ್ಲೇ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಅದರ ತಳಭಾಗಕ್ಕೆ ಎಣ್ಣೆ ಹಚ್ಕೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿದರೆ ಆಯಿತು. ಈ ಥರ ಕೂಡ ಮಾಡ್ಕೋಬೋದು. ಯಾವುದೇ ಪಾತ್ರನ ಬಳಸಿ ಕೂಡ ಮಾಡ್ಬೋದು. ತಳಭಾಗ ಮಾತ್ರ ಸಮವಾಗಿರಬೇಕು. ಪತ್ತಲನ್ನ ತೆಗೆಯುವಾಗ ಕೂಡ ಕೈಗೆ ಎಣ್ಣೆ ಈ ಥರ ಸವರ್ಕೊಂಡಿರಬೇಕು. ಪತ್ತಲ್ ಹಾಕ್ಕೊಳ್ಳುವಾಗ ಎಣ್ಣೆ ಬಿಸಿ ಇರಬೇಕು. ಆಮೇಲಿಂದ ಸ್ವಲ್ಪ ಮೀಡಿಯಮ್ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ಪತ್ತಲ್ ಹಾಕಿದ ಮೇಲೆ ಸ್ವಲ್ಪ ಈ ಥರ ಎಣ್ಣೆನ ಹಾಕ್ಕೊತಾ ಇರಬೇಕು. ಆವಾಗ ಬೇಗ ಬೇಯುತ್ತೆ ಮತ್ತು ಕಲರ್ ಬೇಗ ಬರುತ್ತೆ ಅಂತಷ್ಟೇ. ಉರಿ ಹಾಕುವಾಗ ಹೈ ಫ್ಲೇಮ್ ಇರಬೇಕು, ಆಮೇಲೆ ಮೀಡಿಯಮ್ ಟು ಹೈ ಇದ್ದರೆ ಆಯಿತು.
ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ. ಪತ್ತಲ್ ನೋಡಿ ಈ ಥರ ರೆಡಿಯಾಗಿದೆ. ಈ ಕಲರಲ್ಲಿ ಇರಬೇಕು. ಕೇರಳ ಟ್ರೆಡಿಷ್ನಲ್ ರೆಸಿಪಿ ಪತ್ತಲ್ ರೆಡಿಯಾಗಿದೆ. ನಾನಿವತ್ತು ಚಿಕನ್ ಜೊತೆ ಟೇಸ್ಟ್ ಮಾಡ್ತೀನಿ. ಫೈನಲಾಗಿ ಅದ್ಭುತವಾದ ಪತ್ತಲ್ ರೆಡಿಯಾಗಿದೆ. ನೀವು ನೋಡ್ಬೋದು ಈ ಥರ ರೆಡಿಯಾಗಿದೆ. ಮೀನು ಸಾರು ಜೊತೆ ಅಂತೂ ತುಂಬ ಸೂಪರ್ ಕಾಂಬಿನೇಷನು. ನೀವು ನಾನ್ ವೆಜ್ ತಿನ್ನೋದವರು ಪನ್ನೀರ್ ಕರಿ ಇಲ್ಲ ಮಶ್ರೂಮ್ ಕುರ್ಮ ಜೊತೆ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದ್ಭುತವಾದ ಸ್ಮೋಕ್ಡ್ ಚಿಕನ್ ರೆಡಿಯಾಗಿದೆ. ತಪ್ಪದೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾಗಿರುತ್ತೆ. ತಪ್ಪದೆ ನೀವು ಒಂದ್ಸಲ ಇದೇ ಥರ ಚಿಕನ್ ಮಾಡಿ, ತುಂಬ ಅದ್ಭುತ ಟೇಸ್ಟ್ ಕೊಡುತ್ತೆ. ನಾನಿವತ್ತು ಪತ್ತಲ್ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೂಪರಾದ ಪತ್ತಲ್ ಮತ್ತು ಚಿಕನ್ ಸಾಂಬಾರು ಟೇಸ್ಟ್ ಮಾಡೋಣ. ತುಂಬ ಅದ್ಭುತವಾಗಿದೆ. ನಾನು ಮಾಡುವ ಅಡುಗೆ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ದಯಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ ನನಗೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ.